ಮತ್ತೊಂದು ಕಡೆ ಈ ಘಟನೆಗೂ ಮುನ್ನ ಇವಳು ಗೂಗಲ್ ಸರ್ಚ್ನಲ್ಲಿ ಕೆಲವು ಪ್ರಶ್ನೆಗಳನ್ನೆಲ್ಲ ಡೀಟೇಲ್ ಆಗಿ ಸರ್ಚ್ ಮಾಡಿದ್ಲು. ಗೂಗಲ್ ಕ್ರಿಮಿನಲ್ ಸರ್ಚ್ ಏನೇನು, ಮಹಿಳಾ ಕೈದಿಗಳನ್ನು ಪೊಲೀಸರು ಹೊಡಿತಾರಾ, ಏನು ಮಾಡ್ತಾರೆ, ಏನು ಎತ್ತ ಅಂತ ಪ್ರಶ್ನೆಗಳನ್ನೆಲ್ಲ ಕೇಳಿದ್ರಂತೆ. ಹೊಡಿತಾರಾ, ಮಹಿಳೆಯರಿಗೆ ಏನಾದರೂ ಹಕ್ಕುಗಳಿದೆಯಾ, ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಳ್ಳೋದು ಹೆಂಗೆ, ಹನಿಮೂನ್ ಮರ್ಡರ್ ಸೋನಂ ರಘುವಂಶಿ ಕೇಸ್ ಏನಾಯಿತು, ಇವತ್ತಿಗೆ ಎಲ್ಲೆಲ್ಲಿಗೆ ಬಂದಿದೆ, ಪೊಲೀಸ್ ಕಸ್ಟಡಿಯಲ್ಲಿರುವಂತಹ ಮಹಿಳೆಯರ ಹಕ್ಕುಗಳು ಏನು ಎತ್ತ ಅಂತ, ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಅದನ್ನೆಲ್ಲ ನಿರ್ವಹಣೆ ಮಾಡಬೇಕು, ವಿಚಾರಣೆ ತೀವ್ರತರನಾಗಿರುತ್ತಾ, ಏನು ಎತ್ತ ಎಲ್ಲವನ್ನೂ ಕೂಡ ಅವರೆಲ್ಲ ಸರ್ಚ್ ಮಾಡಿದಂತೆ. ಕ್ರಿಮಿನಲ್ ಮೈಂಡ್ ಹೆಂಗಿತ್ತು ನೋಡಿ, ಅಂದರೆ ಇದೊಂದು ಪ್ರೀ ಪ್ಲಾನ್ಡ್ ಇದು. ಈ ವ್ಯಕ್ತಿನ ಸಾಯಿಸಬೇಕು, ಅದಾದ ನಂತರ ಪೊಲೀಸರು ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾರೆ, ಅಲ್ಲಿ ಪರಿಸ್ಥಿತಿಗಳು ಹೆಂಗಿರುತ್ತೆ, ಏನು ಎತ್ತ, ಅದರಿಂದ ನಾವು ಹೆಂಗೆಲ್ಲ ಪಾರಾಗಬೇಕು, ಪೊಲೀಸರ ಕಸ್ಟಡಿಯಲ್ಲಿದ್ದಂತಹ ಸಮಯದಲ್ಲೂ ಕೂಡ ನಾವು ಪಾರಾಗಿ ಬರೋದು ಹೇಗೆ ಎತ್ತ ಅನ್ನೋದನ್ನು ಗೂಗಲ್ನಲ್ಲಿ ಇವರೆಲ್ಲ ಸರ್ಚ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಈಗ ಒಟ್ಟಾರೆ ಬೆಳವಣಿಗೆ ಆಗಿ ಇದೆಲ್ಲ ಆಗಿದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಮದುವೆ ಫಿಕ್ಸ್ ಆಗಿದ್ದೇ ಈ ಕೊಲೆಗೆ ಕಾರಣನ ಅಂತ. ಸಹಜವಾಗಿ ಕೇತನ್ ಎನ್ನುವಂತಹ ಉದ್ಯಮ ದೊಡ್ಡದಿತ್ತು, 600 ಕೋಟಿ ರೂಪಾಯಿ ಆದಾಯವನ್ನು ಹೊಂದಿರುವಂತಹ ಕೇತನ್ನ ಜೊತೆಗೆ ಮದುವೆ ಫಿಕ್ಸ್ ಆಗಿತ್ತು. ಮದುವೆ ಫಿಕ್ಸ್ ಆಗಿದ್ದೇ ಕೊಲೆಗೆ ಕಾರಣ ಅಂತ. ನವೆಂಬರ್ನಲ್ಲಿ ಉದಯ್ಪುರದಲ್ಲಿ, ರಾಜಸ್ಥಾನದ ಉದಯ್ಪುರದಲ್ಲಿ ಒಂದು ರೆಸಾರ್ಟ್, ದೊಡ್ಡ ತರನಾದಂಥ ಬಿಲ್ಡಿಂಗು ಎಲ್ಲವೂ ಕೂಡ ಆಗಬೇಕಾಗಿತ್ತು. ಸಿಯಾಳ ದಾಖಲೆಗಳನ್ನು ಎಲ್ಲ ಕೇಳಿದರು, ಅವಾಗ ಎಲ್ಲ ನಡಕ ಶುರುವಾಗಿದೆ. ಮದುವೆ ಬಯಲಾಗುವಂಥ ಭೀತಿಯಲ್ಲಿ ಈ ಸಿಯಾ ಎಲ್ಲ ಇದ್ದರು. ಸೈನ್ ಲ್ಯಾಂಗ್ವೇಜ್ ಚಾರ್ಟ್ ಎಲ್ಲ ಮಾಡ್ತಿದ್ರಂತೆ. ತನಿಖೆಯನ್ನು ತಪ್ಪಿಸೋದಕ್ಕೆಲ್ಲ ನಿಕ್ ನೇಮ್ಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ರು. ಸಿಯಾ ಗೋಯಲ್ ಬಳಸ್ತಾ ಇದ್ದಂತೆ 2ನೇ ಮೊಬೈಲನ್ನೆಲ್ಲ ಪತ್ತೆ ಹಚ್ಚಿದ್ದಾರೆ. ಅವರು ಬೇರೆ ಬೇರೆ ಅತಿಥಿಗಳಿಗಾಗಿಯೇ ವಿಮಾನಗಳನ್ನೆಲ್ಲ ಬುಕ್ ಮಾಡ್ಕೊಂಡ್ಬಿಟ್ಟಿದ್ರು. ಅದ್ದೂರಿ ಆದಂತಹ ಮದುವೆ ಆಗಬೇಕಾಗಿತ್ತು. ಆ ವ್ಯಕ್ತಿ ವಿಗ್ಗನ್ನು ಹಾಕ್ತಾ ಇದ್ದ, ಆತನ ತಲೆಯಲ್ಲಿ ಕೂದಲಿರಲಿಲ್ಲ, ನಾನು ಮತ್ತೊಬ್ಬನನ್ನು ಪ್ರೀತಿಸ್ತಾ ಇದ್ದೆ ಅನ್ನುವ ಕಾರಣಕ್ಕಾಗಿಯೇ ಇಂಥದ್ದೊಂದು ಘಟನೆ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಎಲ್ಲ ಬರ್ತಾ ಇದೆ.